ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಫನ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ನಾನು ನೋಡ್ರಿ ಭಾಳ ಆರಾಮದೇನಿ ರೀ. ನಾ ಇವತ್ತು ಮಾಡಾಕತ್ತೇನೆ ರೀ ಬಿಸಿ ರೊಟ್ಟಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ಹೆಂಗೆ ಮಾಡೋಣ ಅಂತ ನೋಡ್ಕೊಂಡು ಬರ್ರಿ. ನಾ ಇಲ್ಲಿ ತೊಗೊಂಡೇನಿ ಒಂದು ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಶೇಂಗಾದ ಕಾಳು, ಹಾಗೆ ಸ್ವಲ್ಪ ಒಣ ಕೊಬ್ಬರಿ. ಈಗ ನೋಡ್ರಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ನಾವು ತೊಗೊಂಡು ಶೇಂಗಾ ಕಾಳನ್ನೆಲ್ಲ ಚಲೋತ್ತಾಗಿ ಹುರ್ಕೋಬೇಕು ನೋಡ್ರಿ. ಈಗ ನೋಡಿರಿ ಚಲೋತ್ತಾಗಿ ಹುರಿದಾವಿ. ಅವನೀಗ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಈಗ ಅದೇ ಪಾತ್ರೆ ಒಳಗೆ ನಾವು ತೊಗೊಂಡಿರೋ ಒಣ ಕೊಬ್ಬರಿನ ಚಲೋತ್ತಾಗಿ ಹುರ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚಲೋತ್ತಾಗಿ ಹುರ್ಕೋಬೇಕು ನೋಡಿರಿ. ಈಗ ನೋಡಿರಿ ಚಲೋತ್ತಾಗಿ ಹುರಿದಾವು. ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡ್ರಿ, ಅದಕ್ಕೆ ನಾವು ಹುರ್ಕೊಂಡಿರೋ ಶೇಂಗಾ ಕಾಳು ರೀ, ಮತ್ತು ನಾವು ಹುರ್ಕೊಂಡಿರೋ ಒಣ ಕೊಬ್ಬರಿನೂ, ಮತ್ತು ಅದಕ್ಕೊಂದೆರಡು ಬೆಳ್ಳುಳ್ಳಿ, ಹಂಗೆ ಸ್ವಲ್ಪ ಹಸಿ ಶುಂಠಿ, ಮತ್ತು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಂಗೆ ಸ್ವಲ್ಪ ಉಪ್ಪು, ಮತ್ತೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ರೆಡಿ ಆಗೈತಿ ನಾವು ಮಾಡ್ಕೊಂಡಿರೋ ಮಿಕ್ಸಿ. ಈಗ ನೋಡ್ರಿ ಒಂದು ಪಾತ್ರೆ ಒಳಗೆ ನಾವು ತೊಗೊಂಡಿರೋದನ್ನೆಲ್ಲನೂ ಹಾಕ್ಕೊಳಕತ್ತೇನೆ ರೀ. ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಳಕತ್ತೇನೆ ರೀ. ಹಂಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಳಕತ್ತೇನೆ ರೀ. ಸ್ವಲ್ಪ ಉಪ್ಪು ಸೇರಿಸ್ಕೊಳಕತ್ತೇನೆ ನೋಡ್ರಿ. ನೋಡ್ರಿ ಅದನ್ನೆಲ್ಲನೂ ಚಲೋತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ನಾವು ಸ್ವಲ್ಪ ಹಂಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ನೀರೂ ಹಾಕ್ಕೋಬೋದು ರೀ, ಇಲ್ಲಪ್ಪ ಅಂತಂದ್ರೆ ನಮ್ಮ ಹತ್ರ ಮೊಸರು ಇತ್ತಂದ್ರೆ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡ್ರಿ. ಈಗ ನಾನು ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಈಗ ನೋಡ್ರಿ ಇದು ರೆಡಿ ಆಗೈತೆ ರೀ. ಈ ಕಡೆ ನಾವು ಬದ್ನಿಕಾಯಿನ ಕಟ್ ಮಾಡ್ಕೋಬೇಕು ರೀ. ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಮೇಲಿಂದ ಹಂಗೆ 4 ಭಾಗ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ 4 ಭಾಗ ಮಾಡ್ಕೊಂಡು ನೀರೊಳಗೆ ಹಾಕ್ಕೊಳಕತ್ತೇನೆ ರೀ. ಈಗ ರೆಡಿ ಆಗೋದು ನೋಡ್ರಿ ಎಲ್ಲ ಕಟ್ ಮಾಡ್ಕೊಂಡಿದ್ದು. ಈಗ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಇದ್ರೊಳಗೆಲ್ಲ ಚಲೋತ್ತಂಗೆ ತುಂಬ್ಕೋಬೇಕು ನೋಡ್ರಿ ಬದ್ನಿಕಾಯಿ ಒಳಗೆ. ಈ ಥರ ಎಲ್ಲ ಒಳಗೆ ಚಲೋತ್ನಂಗೆ ತುಂಬ್ಕೊಳ್ದಿದ್ರೆ ಟೇಸ್ಟ್ ಚಲೋ ಬರ್ತೈತೆ ನೋಡ್ರಿ ಬದ್ನಿಕಾಯ್ದು. ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೋಡ್ರಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಂಗೆ ಒಂದೆರಡು ಬೆಳ್ಳುಳ್ಳಿನ ಸೇರಿಸ್ಕೊಳಕತ್ತೇನೆ ರೀ. ಹಂಗೆ ಸ್ವಲ್ಪ ಕರಿಬೇವು, ನಾವು ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಚಲೋತ್ತಂಗೆ. ಈಗ ನೋಡಿರಿ ನಾ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಟೊಮೆಟೊನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಕತ್ತೇನೆ ರೀ ಚಲೋತ್ತಂಗೆ. ನೋಡಿರಿ ಇದೆಲ್ಲ ಚಲೋತ್ತಂಗೆ ಫ್ರೈ ಆಗೈತಿ. ಇದಕ್ಕೆ ಮತ್ತೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಈಗ ನಾವೇನು ಅದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಬದ್ನಿಕಾಯಿ, ಅದನ್ನೆಲ್ಲನೂ ಅದಕ್ಕೆ ಸೇರಿಸ್ಕೊಳಕತ್ತೇನೆ ರೀ. ಈಗ ಸೇರಿಸ್ಕೊಂಡು ಮತ್ತೆಲ್ಲನೂ ಚಲೋತ್ತಾಗಿ ಒಂದು ಸರಿ ಫ್ರೈ ಮಾಡ್ಕೊಂಡು ನೋಡಿರಿ. ನೋಡಿರಿ ಇದಕ್ಕೆ ನಾನು ನೀರು ಹಾಕ್ಕೊಳಕತ್ತೇನೆ ರೀ. ನೀರು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ರೀ. ಈಗ ನಾನು ನೋಡಿರಿ ಇಲ್ಲೇ ಸ್ವಲ್ಪ ತೆಳ್ಳಗಿರಲಿ ಅಂತ ನೀರು ಹಾಕ್ಕೊಳಕತ್ತೀನಿ ರೀ. ತೆಳ್ಳಗಿದ್ರೆ ನಾವು ರೈಸ್ ಒಳಗೂ ಹಾಕ್ಕೊಂಡು ತಿನ್ಬೋದು ರೀ, ಇಲ್ಲಪ್ಪ ಅಂದ್ರೆ ರೊಟ್ಟಿ ಒಳಗೂ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಈಗ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರ್ರಿ.
ರೆಡಿ ಆಗೈತೆ ನೋಡ್ರಿ ನಮ್ದು ಇವತ್ತಿನ ರೆಸಿಪಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿರಿ, ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.